ಅಳಿ ಅಂದ್ರೆ ನಿಲ್ಲಿಸ್ರಿ, ಅಳಿ ಅಂದ್ರೆ ಗಾಡಿಯ ಇಳಿರಿ, ಅಳಿ ಅಂದ್ರೆ ಇಳಿರಿ. ಏನು ಅಳಿ ಅಂದ್ರೆ ಹಿಂಗೆಲ್ಲ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮಗಳು ಏನು ಮಾಡಿದ್ಲು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತಿದ್ದೀರಾ ನೀವು? ಯಾವಳ ಮಿಟಗ್ಲಾಡಿ ನಿಕ್ಕಬಿಟ್ಟು ಅವಳ ಮನೆಗೆ ಬಂದ್ಬಿಟ್ಟು ಹೋಗ್ತಾ ಇದ್ದೀರಲ್ಲ. ನಿಮಗೆ ನಾವಿರೋದು ನಿಮಗೆ ಎಪ್ತಿ ಗೊತ್ತಿಲ್ವಲ್ಲ? ಹೆಂಡತಿ ಮಕ್ಕಳು ಮನೆಗವ್ರೆ. ಅವ್ರಿಗೇನಾದ್ರೂ ಒಂದು ಜೀವನಕ್ಕೆ ಮಾಡಬೇಕು, ಅವ್ರು ಉಪವಾಸ ಅವರೋ ಚೆನ್ನಾಗವ್ರೋ ಇಲ್ವೋ ಅಂತಲೂ ಯೋಚನೆ ಮಾಡಿದಂಗೆ ನೀವು ಹಿಂಗೆ ಯಾವಳ ಮನೆಯಾಳಿ ಮನೆಗೆ ಬಂದ್ಬಿಟ್ಟು ನೀವು ಇದ್ದೀರಲ್ಲ. ನೀವು ನಿಮ್ಗೆ ಏನು ಅನ್ಸಕ್ಕಿಲ್ವಾ? ನಿಮಗೆ ಬರ್ರಿ, ನೀವು ಸುಮ್ಕೇನ ಬರ್ರಿ, ಹೋಗನ್ ಬರ್ರಿ ಮನೆಗೆ. ಯಾಕೆ ನನಗೆ ಮೋಸ ಮಾಡ್ತಾ ಇದ್ದೀರಲ್ಲ? ಯಾವಳನ್ನ ಇಕ್ಕಂಡು ನನಗೇನೆ ಇಷ್ಟೊಂದೆಲ್ಲ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಗಂಡ 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 ಅಂತ ಹೇಳ್ಬಿಟ್ಟು 3 ಹೊತ್ತು ಸತ್ತಿದ್ದಕ್ಕೆ ಸರಿಯಾಗಿ ತಕ್ಕ ಸಾಕ್ಸ್ತೀನಿ ಮಾಡ್ಬಿಟ್ರಿ. ನನಗಂತೂ ಎಲ್ಲ ಮಾನ ಮರ್ವದಿ ಎಲ್ಲನೂ ನಂದು ಕಳಿತಾ ಇದ್ದೀರಾ ಎಲ್ಲರ ಮುಂದೆನೂ. ಎಲ್ಲ ಊರಾಗೆಲ್ಲ ಆಡ್ಕೊಂಡು ನುಗ್ತಾವ್ರೆ. ಮನೆಗೆ ಬರೋದು ಬಿಟ್ಬಿಟ್ಟು ಇಲ್ಲಿ ನೋಡಿದ್ರೆ ಯಾವಳನ್ನ ಇಕ್ಕೊಂಡು ಅವಳು ನೋಡಾಡಿಸ್ಕೊಂಡು ಅವಳನ್ನೇ ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲ. ನಿಮಗೆ ಈ ಗಾಡಿ ಯಾರ್ದು? ಅವಳು ನೋಡಿದ್ರೆ 3 ಹಳೆ ಸರ ಮಾಡಿಸ್ಕೊಟ್ಟಿದ್ದೀರಾ. ಮಗಳನ್ನ ನೋಡಿದ್ರೆ ಪಾರಿನೂ ಕೊಟ್ಬಿಟ್ಟು ಮದುವೆ ಮಾಡಿದ್ದೀರಾ. ನಾನು ನನ್ನ ಮಗಳು ಏನು ಮಾಡಿದ್ದೀವಿ ಅಂಥದ್ದು ಅಂತ ಹೇಳ್ಬಿಟ್ಟು ಹೊಗಳಿ ಏನು ಅಂತ ಹೇಳ್ಬಿಟ್ಟು ನೋಡು. ಅದೆಲ್ಲ ಗೊತ್ತಿಲ್ಲ ನಿಮಗೆ. ಎಲ್ಲ ತಪ್ಪು ಕ್ಷಮಿಸ್ಬಿಡ್ತೀವಿ. ನನಗೂ ನನ್ನ ಮಗಳಿಗೂ ನೀವೇ ಆಧಾರ. ನಿಮ್ಮನ್ನು ಬಿಟ್ರೆ ನಮ್ಗೆ ಯಾರೂ ಇಲ್ಲ. ಈಗ ನೀವೇನೇ ಬಂದು ನಮ್ಮನ್ನ ನೋಡ್ಕೋಬೇಕು ಅಷ್ಟೇನೆ. ನೀವಿಲ್ಲ ಅಂತಂದ್ರೆ ನಮ್ಗೆ ಯಾರು ದಿಕ್ಕವ್ರು ಹೇಳ್ರಿ? ನಮ್ಮ ಮನೆ ಸಂಸಾರ ನೋಡ್ಕೊಳಕ್ಕೆ ಯಾರವ್ರು ಹೇಳ್ರಿ? ಯಾರೂ ಇಲ್ಲ. ಅದಕ್ಕೆ ಹೇಳೋದು ಬರ್ರಿ ನಮ್ಮ ಮನೆಗೆ ಹೋಗೋಣ. ಮಿಟುಗ್ಲಾಡಿ ಅಂತನೂ ಮನೆಗೆ ಹೋಗಿದ್ದೆ. ಹೆಂಗ್ ರಾಕ್ಷಸಿ ಥರ ಆಡ್ತಾಳೆ ಅಂತಂದ್ರೆ ನಮ್ಮೇಲೆ ದಬಾಯಿಸಿ ಜೋರಾಗಿ ಜಗಳ ಮಾಡ್ಬಿಟ್ಟು ಮನೆಯಿಂದ ಜಾಡ್ಸೋದು ಈಚೆ ಕಡೆ ಕಳಿಸ್ಬಿಟ್ಲು. ಈಗ ನೋಡಿ ಅದೆಲ್ಲ ಬೇಡ. ನೋಡಿರಿ ಮನೆಗೆ ಹೋಗೋಣ, ಬರ್ರಿ ಹೋಗೋಣ. ನೋಡು, ನನ್ಗೆ ಇವಾಗ ಟೈಮ್ ಇಲ್ಲ. ನನ್ನ ಮನೆಗೆ ಬರೋಕ್ಕಾಗಲ್ಲ. ನೀನು ಹೋಗಿ ಸುಮ್ಮನೆ ಮನೆಗೆ ಇಲ್ಲಿಗೆ ಬಾ ನಿನಗೆ ಅಂತ ಹೇಳ್ಬಿಟ್ಟು ನನ್ನ ಮಗ ನಿನ್ನ ಕರ್ಕೊಂಡು ಬಂದ ಇಲ್ಲಿಗೆ. ನಾನು ಹೇಳಿದ್ನಲ್ಲ ಇಲ್ಲಿ ಬರ್ಬೇಡ ಹೋಗು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ಇಲ್ಲಿಂದ. ಏನ್ ಟೈಮ್ ಇಲ್ಲ ಈ ಮಿಟುಗ್ಲಾಡಿ ಮನೆಗೆ. ಈ ಮಿಟುಗ್ಲಾಡಿ ಜೊತೆಗಿರಕ್ಕೆ ನಿಂಗೆ ಟೈಮ್ ಆಯ್ತಾ? ನೋಡು ಸುಮ್ಕೆ ಏನೇ ಸರಿ ಇರಕ್ಕಿಲ್ಲ. ನೋಡಿ ಸುಮ್ಮನೆ ನೀನು ಮನೆಗೆ. ನಾನು ನಿನ್ನ ಮಾತ್ರ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ನೋಡಿ ಅದೇನಾಗ್ತದ ಏನು ಬಿಡ್ತದ ಅದೆಲ್ಲ ಗೊತ್ತಿಲ್ಲ. ನನಗಂತೂ ನೀವು ಬೇಕಷ್ಟೇನೆ. ನೀವು ನಮ್ಮ ಮನೆಗೆ ಬರಲೇಬೇಕು. ನಮ್ಮ ಜೊತೆ ನೀವು ಸಂಸಾರ ಮಾಡಲೇಬೇಕು. ಊರಾಗಿರೋ ಜನ ಎಲ್ಲ ಆಡ್ಕೊಂಡು ನಗುತ್ತಾ ಅವ್ರು ಬರ್ರಿ ಸುಮ್ಮನೆ. ನೀವು ಈ ಮಿಟುಗ್ಲಾಡಿ ಮನೆಗಿದ್ದೀರಾ ಅಂತ ಗೊತ್ತಾದಾಗಿಂದ ಒಂದು ತುತ್ತು ಅನ್ನ ಸಹ ತಿನ್ನಿದಾಗ ಒಂದು ತೊಟ್ಟು ನೀರು ಸಹ ಕುಡಿದಿದ್ದಂಗೆ ಇಲ್ಲಿ ಸಾಯ್ತಾ ಇವ್ನಿ. ಬರ್ರಿ ಹೋಗೋಣ. ಯಾರನ್ನೇ ಮಿಟುಗ್ಲಾಡಿ ಅಂತ ಹೇಳ್ತೀಯಾ ನೀನು? ಹೊಸಿ ನಾಲ್ಗೆನ ಬಿಗಿಡ್ದು ಮಾತಾಡು. ನಿನ್ನ ಜೊತೆಗೆ ಬಂದರೆ ನನಗೆ ಏನೇ ಸುಖ ಐತೆ 10 ಪೈಸೆ ಸುಖ ಇಲ್ಲ ನನಗಂತೂ. ನೀನು ನಿನ್ನ ಮಗಳು ನಿಮ್ಮಮ್ಮ ಹುಟ್ಟು 420 ನೀವು 3 ಜನನೂ ನನ್ನ ಮಾತು ಎಂದನ ಕೇಳಿದ್ದೀರಾ? ಏನೋ ಬಿಡು ಪಾಪ ಲವ್ ಮಾಡಿದ್ನಲ್ಲ ಇವಳ ಜೀವನನೂ ಹಾಳಾಗೋಗ್ಬಿಟ್ಟೈತೆ. ಏನೋ ಸ್ವಲ್ಪ ಜೀವನ ಸರ್ ಮಾಡಿಕೊಡೋಣ ಬಿಡು ಅಂತ ಹೇಳ್ಬಿಟ್ಟು ಕಟ್ಕೊಂಡಿರೋಳು ಮೋಸ ಮಾಡಿಬಿಟ್ಟು ನಿನ್ನ ಹತ್ರ ಬಂದ್ಬಿಟ್ಟು ಇಲ್ಲ ನನ್ನ ಹೆಂಡತಿ ಮಕ್ಕಳು ಎಲ್ಲ ಸತ್ತೋಗ್ಬಿಟ್ರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಿನ್ನ ಜೊತೆ ಬಂದು ನನ್ನ ಜೀವನ ಮಾಡ್ತಾಯಿದ್ರೆ ನೀನು ಏನೇ ಮಾಡಿದೆ ನನಗೆ? ನಿನ್ನ ರಾಣಿ ಥರನೇ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಮೆರೆಸ್ಬೇಕು, ಹಂಗೆ ಹಿಂಗೆ ಡಾಮ್ ಡೂಮ್ ಅಂತ ಏನೇನೋ ಮಾಡೋಕ್ಕೋದೆ. ಆದರೆ ನಿನ್ನ ಮಗಳೇನು ಮಾಡಿದ್ಲು? ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದು ಬೀದಿನಾಗ ಹರಾಜ್ ಹಾಕ್ಬಿಟ್ಲು. ಯಾರನ್ನ ಅಲ್ಲಿ ಹಳ್ಳಿನಾಗ ಈಚೆ ಕಡೆಗೆ ಹೋದ್ವಿ ಅಂತ ಹೇಳಿದ್ರೆ ಏನೋ ನಿನ್ನ ಮಗಳು ಹಿಂಗೆ ಸೇಮ್ ನೀನು ಹೆಂಡ್ತಿದ್ದಾರನೇ ಬಿಡು. ಎಲ್ಲರೂ ಅದೇ ಮಾತಾಡೋದು. ಕೇಳಿ 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 ಚಿತ್ರ ಹಿಂಸೆ ಆಗೋಗ್ಬಿಡ್ತು. ಎಷ್ಟು ದಿನ ಅಂತ ತಾನೇ ಗಂಡ ಅದನ್ನು ಸಹಿಸೋಕ್ಕಾಗ್ತದೆ? ನಿನ್ನ ಮಗಳು ಅವತಾರನ ನನ್ನ ಕೈಲಿ ಸಹಿಸೋಕ್ಕಾಗಲಿಲ್ಲ. ಅದಕ್ಕೆ ನಾನು ನಿರ್ಧಾರ ಮಾಡ್ಕೊಬಿಟ್ಟೆ. ನೀವು ಪೊಲೀಸ್ ಸ್ಟೇಷನ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದಾಗ ನನಗೆ ಗೊತ್ತಾಯಿತು ನಿಮ್ಮ ಜನ್ಮಕ್ಕೆ ನಿಮ್ಗೆ ಯಾರಿಗೂ ಬುದ್ಧಿ ಬರಲ್ಲ, ನೀವು ಹಾಳಾಗೆ ಹೋಗೋದು ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು. ಅದೇ ಕಾರಣಕ್ಕೇನೆ ನಿಮ್ಮ ಸವಾಸನೇನೆ ಬೇಡ ಅಂತ ಉಗುತ್ತು ಬಿಸಾಕಿ ನನ್ನ ಪಾಡಿಗೆ ನಾನು ಸುಮ್ಮನೆ ಬಂದ್ಬಿಟ್ಟೆ. ನೋಡು, ಇವಳನ್ನ ಮಿಟುಗ್ಲಾಡಿ ಅನ್ಬೇಡ. ಅವಳೇ ನನ್ನ ಹೆಂಡ್ತಿ. ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಇವಳನ್ನೇ ಮದುವೆ ಮಾಡ್ಕೊಂಡಿದ್ದು. ಇವಳನ್ನೇ ಸಪ್ತಪದಿ ತುಳಿದ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು. ಇವಳು ಸತ್ತಿದ್ಲು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ, ಆದರೆ ಇವಳು ಸತ್ತಿರಲಿಲ್ಲ. ಏನೋ ನಿನ್ನ ಮೇಲಿನ ಮೋಹಕ್ಕೋ ಪ್ರೀತಿಗೋ ಆ ಥರ ಸುಳ್ಳು ಹೇಳಿ ನಿನ್ನ ಜೊತೆ ಸೇರ್ಕೊಂಡೆ ಅಷ್ಟೇನೇನೆ. ಏನು ಹೇಳ್ತಾ ಇದ್ದೀರಾ ಅಳಿ ಅಂದ್ರೆ? ಹಂಗಾದ್ರೆ ಇವಳು ನಿನ್ನ ಹೆಂಡತಿ? ಹೌದು, ಅವಳು ನನ್ನ ಹೆಂಡ್ತಿನೇನೆ. ನಾನು ಇಷ್ಟಪಟ್ಟು ನಿನ್ನ ಇಷ್ಟಪಟ್ಟಿದ್ದೆ. ಆದರೆ ಏನೋ ಒಂದು ಕಾರಣಕ್ಕೆ ಇವಳನ್ನ ಮದುವೆ ಮಾಡ್ಕೋಬೇಕಾಯ್ತು, ಮಾಡ್ಕೊಂಡೆ. ಆಮೇಲೆ ನಿನ್ನ ಗಂಡ ಎಲ್ಲ ಸ್ವಲ್ಪ ಜಗಳ ಮಾಡ್ಕೊಂಡು ಅದು ಇದು ಅಂತ ನನ್ನಿಂದ ನೀವೆಲ್ಲ ದೂರ ಆಗಿಬಿಟ್ರಿ. ಅದಕ್ಕೆ ನನ್ನಿಂದ ನಿನ್ನ ಜೀವನ ಯಾಕೆ ಹಾಳಾಗೋಗ್ಬೇಕು ಅಂತ ಇಷ್ಟು ದಿನ ಕಥೆ ದುಡ್ದು ಒಂದು ಕಡೆ ನನ್ನ ಹೆಂಡ್ತಿಗೆ, ಇನ್ನೊಂದು ಕಡೆ ನಿನಗೆ ಇಕ್ಕಿ ಮಾಡಿ 3 ದಿನ ಅಲ್ಲಿ 3 ದಿನ ಇಲ್ಲಿ ಬಿಸ್ನೆಸ್ಸು ವ್ಯಾಪಾರ ಅಂತ ಅಂದ್ಕೊಂಡು ಎಷ್ಟೋ ಒದ್ದಾಟ ಮಾಡ್ಕೊಂಬಿಟ್ಟು ಜೀವನ ಮಾಡಿದೆ. ನಿನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೆಲ್ಲ ಮಾಡಿದೆ. ನಾನು ಕೊನೆಗೂ ಏನು ಕೊಟ್ಟೆ? ಚಿಪ್ಪು ಕೈಗೆ ಅಷ್ಟೇ ಕೊಟ್ಟಿರೋದು. ಅದಕ್ಕೇನೆ ನನಗಂತೂ ನಿನ್ನ ಸವಸ ಬೇಕಾಗಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ ಮಮತಾ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನನ್ನಿಂದ ಒಂದು ಮಗು ಸಮೇತ ನಿನಗೇನು ಹುಟ್ಟಿಲ್ಲ. ನಿನ್ನ ಮಗಳನ್ನ ನೀನು ನೋಡ್ಕ. ಈಗ ಅಳಿಯನ್ ಬೇರೆ ಮದುವೆ ಮಾಡ್ಕೊಂಡು ಕರ್ಕೊಂಬಿಟ್ಟು ಬಂದಿದ್ದೀರಾ. ನೀನು ಅಳಿಯನ ಜೊತೆ ಸುಖವಾಗಿ ಸಂತೋಷವಾಗಿರ್ರಿ. ದಯವಿಟ್ಟು ನನ್ನ ನೆಮ್ಮದಿಗೆ ಹಾಳು ಮಾಡಬೇಡಿ. ಈಗ ನಾನು ಹೆಂಡತಿ ಜೊತೆ ನಾನು ಸುಖವಾಗಿದ್ದೀನಿ. ಇಷ್ಟು ದಿನ ನನ್ನ ಹೆಂಡತಿಗೆ ನಾನು ತುಂಬಾ ಮೋಸ ಮಾಡಿಬಿಟ್ಟೆ. ಇನ್ನು ನನ್ನ ಹೆಂಡತಿಗೆ ನಾನು ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ. ನಾನೇ ಇವಳು ಇಟ್ಕೊಂಡಿರೋಳಲ್ಲ. ಇರಲೇ ಕೈಗೆ ನೋಡಬೇಕು ಅಂದರೆ ನೀನೇ ಇಟ್ಕೊಂಡಿರೋಳು, ಇವಳೇ ಕಟ್ಕೊಂಡಿರೋಳು. ಸರಿನಾ? ದಯವಿಟ್ಟು ತುಂಬ ಚೆನ್ನಾಗಿದೆ ನಮ್ಮ ಸಂಸಾರ. ನಮ್ಮ ಸಂಸಾರ ಕಡ್ಡಿ ಮಾಡಕ್ಕೆ ಬರಬೇಡ್ರಿ. ರೀ ಇಂಥ
ಇಂಥ ಮಾತು ಅನ್ಬೇಡ್ರಿ, ಹಿಂಗೆಲ್ಲ ಮಾತಾಡಬೇಡ್ರಿ ನೀವು. ದಯವಿಟ್ಟು ನೀವು ಇಲ್ಲ ಅಂದರೆ ನಾವು ಬೀದಿ ಬಿಕಾರಿಗಳಾಗೋಗ್ಬಿಡ್ತೀವ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬರ್ರಿ, ಬೇಕಾದ್ರೆ ಇವಳ ಜೊತೆನೂ 3 ದಿನ ಇರ್ರಿ, ನನ್ನ ಜೊತೆನೂ 3 ದಿನ ಇರ್ರಿ. ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತೀವ್ರಿ. ಇಷ್ಟು ದಿನ ಹೆಂಗಿದ್ರು ಹಂಗೆ ಇರ್ರಿ. ದಯವಿಟ್ಟು ಪೂರ್ತಿ ನಾನು ಬಿಟ್ಬಿಟ್ಟು ಹೋಗ್ಬೇಡ್ರಿ. ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ ರೀ. ಪೂರ್ತಿ ಬಿಡ್ಬೇಡ್ರಿ ನಮ್ಮ ಅಮ್ಮನ ನನ್ನ ಮಗಳನ್ನ. ನೀವು ಹಿಂಗೆ ಬಿಟ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವ್ರಿ. ನಿಮ್ಮ ಕಾಲಿಗೆ ಬೀಳ್ತೀನಿ ರೀ. ನೋಡು, ನೀನೇನು ಕಾಲ್ಗೂ ಬೀಳೋದು ಬೇಡ, ಕೈಗೂ ಬೀಳೋದು ಬೇಡ. ನೀವು ಯಾರೂ ಬದಲಾಗಲ್ಲ. ಅಲ್ಲ, ನಿನ್ನ ಮಗಳನ್ನ ನೆಟ್ಟಿಗೆ ಬೆಳ್ಸಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಆ ಸಾವುಕಾರನ್ನ, ಚಿಕ್ಕ ಸಾವುಕಾರನ್ನ ಮದುವೆ ಮಾಡ್ಕೊಂಡಿದ್ದೋಳು ಮತ್ತೆ ಯಾಕೆ ಓಡೋಗ್ಬೇಕಿತ್ತು? ಓಡೋದ್ಲು. ಅವಾಗ ನೀನು ಏನಾದರೂ ಬುದ್ಧಿ ಹೇಳ್ತಾ? ಊರು ಜನ ಎಲ್ಲ ಆಡ್ಕೊಂಡು ನಕ್ಕು ಅವನ್ನೇ ಕರ್ಕೊಬಂದು ಇವಾಗ ಮನೆಗೆ ಬೇರೆ ಇರಿಸ್ಕೊಂಡಿದ್ಯಾ? ಹಾಂ, ಅವನೆಂತನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಎಲ್ಲ 420ಗಳು ನೀವೆಲ್ಲನೂ ಯಾರೇನು ಸಾಚಲ್ಲ. ನೀವು ನಿಮ್ಮ ಯೋಗ್ಯತೆ ಎಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ ಮಮತಾ. ನನಗೂ ನಿನಗೂ ಸೆಟ್ ಆಗಲ್ಲ. ಇಷ್ಟು ದಿನ ನಿನ್ನ ಬಿಟ್ಟಿಯಾಗಿ ಸಾಕಿದ್ದೀನಿ. ನಾನೇನು ನಿನಗೆ ಮೋಸ ಮಾಡಿಲ್ಲ. ಇಷ್ಟು ದಿನ ನಾನು ಉಪ್ಪು ಖಾರ ಎಲ್ಲದಿಂದ ಹಿಡಿದು ತಂದಾಗ ಸಾಕಿದ್ದೀನಿ. ಇನ್ಮೇಲೆ ನನಗಾಗಲ್ಲ. ನಾನು ನನ್ನ ಮಗಳು ಜೊತೆ ನಾನು ಹೊರಟೋಗ್ಬಿಡ್ಬೇಕು ಫಾರಿನ್ಗೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹೆಂಡತಿ ಎಲ್ಲನೂ ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ನಾನು ನನ್ನ ಹೆಂಡತಿ ನನ್ನ ಮಗಳ ಜೊತೆನೇ ಹೊರಟೋಗ್ಬಿಡ್ತೀವಿ. ಇರೋಳೊಬ್ಳು ಮಗಳು ಬಾಮ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಕರಿತಾವಳೆ. ನಾನು ನೋಡಿರೋ ಹುಡುಗನೇನೆ ಒಪ್ಕೊಂಡು ಮರ್ಯಾದೆಗೆ ಮದುವೆ ಮಾಡ್ಕೊಂಡು ಫಾರಿನ್ಗೆ ಹೋದ್ಲು. ನಿನ್ನ ಮಗಳಿಗೂ ಒಂದು ಹುಡುಗನ ಹುಡುಕಿದ್ದೆ ನಾನು. ಹಾಂ, ನನಗೆ ಆ ಇಬ್ಬರು ಮಕ್ಕಳು ಏನು ಬ್ಯಾರೆ ಅಂತ ಅನಿಸಿರಲಿಲ್ಲ. ನಾನು ನಿನ್ನ ಹತ್ರ ಹೇಳಿದ್ದೆ, ಇಲ್ಲ ಒಂದು ಹುಡುಗ ನೋಡಿದ್ದೀನಿ ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು. ನೀನೇನಂತ ಹೇಳಿದೆ? ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ನ ಮಗಳು ಎಂಥ ಕೆಲಸ ಮಾಡಿದ್ಲು ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ಇದ್ರಾಗ ನಂದೇನ್ರಿ ತೆಪ್ಪೈತೆ? ಎಲ್ಲ ನನ್ನ ಮಗಳು ಮಾಡಿದ್ದೇನೆ ನೀ ತೆಪ್ಪು. ಹಾಂ, ನಾನಿವತ್ತು ಭೇದ ಭಾವ ಮಾಡಲಿಲ್ವಲ್ಲ. ನೋಡು, ನಿನ್ನ ಮಗಳಿಗೂ ಅದೇ ಹುಡುಗನೇ ನೋಡಿದ್ದೆ ಫಸ್ಟು. ನನ್ನ ಮಗಳಿಗೆ ಬೇರೆದು ನೋಡೋಣ ಬಿಡು ಅಂತ ನಿನ್ನ ಮಗಳಿಗೆ ನೋಡಿರೋ ಹುಡುಗನೇ ಕೊನೆಗೆ ನೀವು ದುರಂಕಾರ ಮಾಡಿ ಮದುವೆ ಮಾಡ್ಕೊಂಡಿರೋದಕ್ಕೆ ನಿನ್ನ ಮಗಳನ್ನ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗ ನನ್ನ ಮಗಳನ್ನ ಮದುವೆ ಮಾಡ್ಕೊಬಿಟ್ಟು ಹೆಂಗೋ ಇವಾಗ ಫಾರಿನಾಗ ಹೋಗಿ ಚೆನ್ನಾಗಿ ಅವ್ರೆ. ಅವಳು ನನ್ನ ಮಗಳು ಬಿಡ್ತಾ ಇಲ್ಲ. ಬಾ 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 ಅಂತ ಬಲವಂತ ಮಾಡ್ತಾವಳೆ. ಅದಕ್ಕೋಸ್ಕರ ನಾನು ಇವಾಗ ಹೋಗಲೇಬೇಕು. ನನ್ನ ಹೆಂಡ್ತಿ ಇದೀರ ಆಸ್ತಿ ಪಾಸ್ತಿ ಎಲ್ಲ ಮಾರಾಕ್ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡು, ದಯವಿಟ್ಟು ನನ್ನ ಹತ್ರ ಬರಲೇ ಬೇಡ. ನನ್ನ ಹೆಂಡ್ತಿ ಹತ್ರ ಹೋಗ್ಬಿಟ್ಟು ಏನೋ ಸಮಾಧಾನ ಮಾಡ್ಕೊಂಡು ಏನೋ ಹೇಳ್ಕೊಂಡು ಇಷ್ಟು ದಿನ ನಿನಗೆ ಅಂತ ನಾನು ತಂದು ಹಾಕಿದ್ದೀನಿ. ಇನ್ನು ಮೇಲೆ ನನ್ನ ಕೈಲಿ ಆಗಲ್ಲ. ನನ್ನ ಪಾಡಿ ನನ್ನ ಫಾರಿನ್ಗೆ ಹೋಗ್ಬಿಟ್ಟು ನನ್ನ ಮಗಳ ಜೊತೆ ಇನ್ನು ಮುಂದೇನಾದರೂ ಸುಖವಾಗಿ ನಿಮ್ಮದೇಗೆ ನನ್ನ ಹೆಂಡ್ತಿ ಮಕ್ಕಳ ಜೊತೆ ಜೀವನ ಮಾಡ್ತೀನಿ. ನಿಮ್ಮ ಕರ್ಮಕ್ಕೆ ನಾನು ಬಂದು ಬೀಳೋಕ್ಕಾಗಲ್ಲ. ನೀವು ಮಾಡಿರೋ ಕರ್ಮನ ನೀವೇ ಅನುಭವಿಸ್ಕೊಳ್ಳಿ. ಹೊಳಿ ಅಂದರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತದೆ. ನೀವೀಗ ಅಂದ್ಬಿಟ್ರೆ ಹೇಳಿ ಅಂದರೆ ದಯವಿಟ್ಟು ಹೊಳಿ ಅಂದರೆ ಇಂಥ ನಿರ್ಧಾರನೇ ತಗೋಬೇಡಿ. ಹೇಳಿ ಅಂದರೆ ಇಷ್ಟು ದಿನ ಹೆಂಗಿದ್ರು ಹಂಗೆ ಇರ್ರಿ. ಇವಳ ಜೊತೆನೂ ಇರ್ರಿ, ನನ್ನ ಮಗಳ ಜೊತೆಗೂ ಇರ್ರಿ. ಇಬ್ಬರ ಜೊತೆಗೂ ಸಂಸಾರ ಮಾಡ್ಕೊಂಡೋಗಿ. ನಮಗೇನು ಭೇದ ಭಾವ ಅದು ಏನೂ ಇಲ್ಲ. ನೀವು ಚೆನ್ನಾಗೇನೇ ಇರ್ರಿ, ನನಗೇನು ಅನ್ಸಲ್ಲ. ಹೇಳಷ್ಟು ಹೇಳಿದ್ದೀನಿ. ಸದ್ಯ ನನಗೆ ಈಗ ಟೈಮ್ ಇಲ್ಲ. ನನ್ನ ಹೆಂಡ್ತಿ ಹತ್ರ ನೀವು ಏನೇನು ಮಾತಾಡಿದ್ರೋ ಗೊತ್ತಿಲ್ಲ. ಈಗ ನನ್ನ ಹೆಂಡ್ತಿ ಹತ್ರ ಕೂತ್ಕೊಂಡು ಸಮಾಧಾನ ಬೇರೆ ಮಾಡ್ಬೇಕು. ನನ್ನ ಹೆಂಡ್ತಿಗೆ ನನ್ನ ಹೆಂಡ್ತಿ ಹೇಳ್ತಾ ಇರ್ತಾಳೆ ಅಂತ ಅನ್ನಿಸ್ತದೆ. ಇಷ್ಟೊತ್ತಿಗೆ ಹೋಗಿ ನನ್ನ ಹೆಂಡ್ತಿಗೆ ನಾನು ಸಮಾಧಾನ ಮಾಡಬೇಕು. ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ರೀ ಅಮ್ಮ, ನನ್ನ ಜೀವನ ಹಾಳಾಯ್ತು. ಬೀದಿಗೆ ಬಂದ್ಬಿಟ್ವಿ ಕಣಮ್ಮ. ನಾವು ಬೀದಿಗೆ ಬಂದ್ಬಿಟ್ವಿ. ನನ್ನ ಗಂಡ ನನ್ನನ್ನು ಬಿಟ್ಬಿಟ್ಟು ಹೊರಟೋಗ್ತಾವನೆ ಕಣಮ್ಮ. ಇನ್ನು ನನ್ನ ಗಂಡ ನನಗೆ ಸಿಗಲ್ಲ. ಅಷ್ಟೇ ಕಣಮ್ಮ, ಮುಗ್ದೋಯ್ತು ಕಣಮ್ಮ ಕತೆ. ನನ್ನ ಗಂಡ ಇನ್ನು ಸಿಗಲ್ಲ, ಹೊರಟೋಗ್ಬಿಟ್ಟ ಕಣಮ್ಮ. ಇನ್ನು ಯಾರಮ್ಮ ನಮಗೆ ದಿಕ್ಕು? ಅಮ್ಮ, ಏನಾದರೂ ಪ್ಲಾನ್ ಮಾಡು. ನನ್ನ ಗಂಡ ನನಗೆ ವಾಪಸ್ ಬೇಕು ಕಣಮ್ಮ. ಈಗ ನೋಡಿದ್ರೆ ನೀನೇ ಇಕ್ಕೊಂಡಿರೋಳು, ಅವಳೇ ಕಟ್ಕೊಂಡಿರೋಳು ಅನ್ನಂಗೆ ಆಗೋಗ್ಬಿಡ್ತಲ್ಲೇ ಮಮತಾ. ನೀನೇ ತೆಪ್ಪು ಮಾಡ್ಕೊಂಡಿದ್ದು. ನಿನ್ನ ಗಂಡು ನೀ ಹಂಗ ಒಂಚೂರು ನೋಡ್ಕೊಂಡು ಚೆನ್ನಾಗಿ ಇಕ್ಕಬೇಕಿತ್ತು. ನಿನ್ನ ಗಂಡ ಹೆಂಗೋ ಚೆನ್ನಾಗಿ ನೋಡ್ಕೊತಾ ಇದ್ದ. ಈಗ ನೋಡ್ದ ಇದ್ದಕ್ಕಿದ್ದಂಗೆ ಹಿಂಗೆ ಆಗೋಗ್ಬಿಟ್ಟು ಎಂಥ ಪರಿಸ್ಥಿತಿ ಬಂತು ಅಂತ. ನೋಡು, ಅಳಬೇಡ, ಸಮಾಧಾನ ಮಾಡ್ಕ. ನೋಡಿ, ಹೋಗ್ಬಿಟ್ಟು ಅವಳ ಹತ್ರ ನೀವು ಒಂದು ಮಾತಾಡೋಣ. ಇಷ್ಟು ದಿನ ಹೆಂಗಿದ್ವು ಹಂಗೇನೇ ಇರೋಣ. ನೀನು 3 ದಿನ ನಿನ್ನ ಜೊತೆ ಇಟ್ಕ, 3 ದಿನ ನನ್ನ ಜೊತೆ ಇಟ್ಕೊತೀನಿ ಅಂತ ಏನಾದರೂ ಒಂದು ಹೇಳಿ ಒಪ್ಸೋಣ. ನೋಡಿ, ಇಲ್ಲ ಅಂದರೆ ನೀನು ಬೀದಿಗೆ ಬಂದ್ಬಿಡ್ತೀಯ. ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಾಗ್ತೈತೆ. ನೀನು ಕೇಳೋಕ್ಕೇನೇ ಭಯ ಆಯ್ತೈತೆ ಕಣಮ್ಮ ನನಗೆ. ಕೂಲಿನಲ್ಲಿ ಮಾಡಬೇಕು ಅಂದರೆ ಆಗಲ್ಲ ಕಣಮ್ಮ, ಆಗಲ್ಲ. ಇವ್ರು ನೋಡಿದ್ರೆ ಫಾರಿನ್ಗೆ ಹೊಂಟೋಯ್ತೀವಿ ಅಂತ ಹೇಳ್ತವ್ರೆ ಕಣಮ್ಮ. ಇವನು ಹೋದ ಅಂತ ಹೇಳಿದ್ರೆ ನನ್ನ ದಿಕ್ಕು. ಅಯ್ಯೋ, ಫಾರಿನ್ಗೆ ಹೋಗ್ಬಾರ್ದು. ಇವನು ಹೆಂಗನ ಮಾಡಿ ಇಲ್ಲೇ ಉಳಿಸ್ಕೋಬೇಕು, ಕಳಿಸ್ಬಾರ್ದು ಕಣಮ್ಮ. ಅಮ್ಮ, ಅವನ ಹೆಂಡತಿ ಹತ್ರ ಒಂಚೂರು ಮಾತಾಡ್ಬಿಟ್ಟು ಕೈಯೋ ಕಾಲ ಹಿಡ್ಕೊಬಿಟ್ಟು ಹಿಂಗೆ ಆಯಿತು, ತೆಪ್ಪಾಯಿತು, ಕ್ಷಮಿಸ್ಬಿಡು ನನ್ನ. ಇನ್ನೊಂದು ಕಿತ ನಿಮ್ಮ ವಿಚಾರಕ್ಕೆ ಅಡ್ಡ ಬರೋಕ್ಕಿಲ್ಲ. ಇಷ್ಟು ದಿನ ನನ್ನ ಗಂಡ ನನ್ನ ಜೊತೆಗೆ ಇದ್ದ, ಹೆಂಗೋ ಸಹಾಯ ಮಾಡುವಂತ ಕೇಳೋಣ ಬಾ ಅಮ್ಮ. ಒಳ್ಳೆ ಮಾತಾ ಕೇಳಿದ್ರು ಒಪ್ಕೊತಾಳೇನೋ. ನೋಡಿ, ಇಷ್ಟೇ ಮಾಡಿದೀವಂತೆ, ಇನ್ನೊಂದು ಚೂರು ಮಾಡಿದ್ರಾಗ ಇನ್ನೇನೈತೆ ನೋಡಿ. ಹೋದ್ರೋಗ್ಲಿ, ಮಾನ ಮರ್ವಾದಿ ಬಿಟ್ಟು ಒಂದು ಹೆಜ್ಜೆ ನಾವೇ ಕೆಟ್ಟೋರಾದ್ರೂ ಪರವಾಗಿಲ್ಲ, ಕೇಳೋಣ ನೋಡಿ ಅತ್ತಾಗ ಆಗಿದ್ದಾಗೆ. ಹ್ಞೂ ಬಾ ಅಮ್ಮ, ಹೋಗೋಣ ಬಾ.